ಹಾಯ್ ಎವ್ರಿವನ್, ಅಕ್ಷತಾ ವ್ಲಾಗ್ಸ್ಗೆ ಸ್ವಾಗತ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾದಂತಹ ರಾಗಿ ಜ್ಯೂಸನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ರಾಗಿಲಿ ತುಂಬ ಕಲ್ಲುಗಳಿರುತ್ತೆ. ನಾವು ಒಂದಲ್ಲ ಎರಡು ಸಲ ನೀಟಾಗಿ ಕ್ಲೀನಿಂಗ್ ಮಾಡಿಸ್ಕೊಂಡು ಬರಬೇಕು ಮಿಲ್ಲಲ್ಲಿ. ನಂತರ ಇದನ್ನು 2ರಿಂದ 3 ಸಲ ನೀಟಾಗಿ ನೀರಲ್ಲಿ ತೊಳೆದುಬಿಟ್ಟು ರಾತ್ರಿ ಪೂರ್ತಿ ನೆನೆಸಬೇಕು. ನಂತರ ಇದ್ರ ಜೊತೆಗೆ ಒಂದು 5ರಿಂದ 6 ಬಾದಾಮಿನೂ ಸಹ ನೆನೆಸ್ಕೊಬೇಕು. ಈಗ ನಾವು ಡೈಲಿ ಕಾಫಿ ಟೀ ಅಂತ ಕುಡಿತಾ ಇರ್ತೀವಿ ಅಲ್ವಾ. ಹೇಳ್ತಾರೆ ಕಾಫಿ ಟೀ ಅಷ್ಟು ಒಳ್ಳೆಯದಲ್ಲ ಹೆಲ್ತ್ಗೆ ಅಂದ್ಬಿಟ್ಟು ಡಾಕ್ಟ್ರು ಅಥವಾ ಬೇರೆಯವರೆಲ್ಲ. ಅದಕ್ಕೆ ಅದ್ರ ಬದಲು ಈ ರೀತಿ ಮಾಡ್ಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ನಂತರ ಕಸ್ತೂರಿ ಬೀಜನ ಬೆಳಗ್ಗೆ ಎದ್ದು ನೆನೆ ಹಾಕೊಬೇಕು. ಸ್ವಲ್ಪ ಡ್ರೈ ಫ್ರೂಟ್ಸು, ನಂತರ ನೆನೆಸಿಟ್ಕೊಂಡಿರೋಂತಹ ರಾಗಿಯಲ್ಲಿರೋಂತಹ ನೀರೆಲ್ಲ ಫುಲ್ಲು ಬಸ್ದುಬಿಟ್ಟು ಈ ರೀತಿ ಗ್ಯಾಸಲ್ಲಿ ಹುರ್ಕೊಬೇಕು. ಇದರಲ್ಲಿರೋಂಥ ನೀರಿನ ಅಂಶ ಎಲ್ಲ ಫುಲ್ ಡ್ರೈ ಆಗಿ ಈ ರೀತಿ ಆಗುತ್ತೆ. ನಂತರ ಒಂದು ಪಾತ್ರೆಗೆ ತಣ್ಣಗೆ ಹಾಕೋಕ್ಕೆ ಈ ರೀತಿ ಹಾಕೊಬೇಕು. ಇದಾದ ನಂತರ ಒಂದು ಪಾತ್ರೆಗೆ ಹಾಲು ಕಾಯಿಸ್ಕೊಬೇಕು. ನಾವು ಕಾಫಿ ಟೀ ಮಾಡ್ತೀವಲ್ವ, ಅದ್ರ ಬದಲು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೇಕು ಅಂದರೆ ಆ್ಯಡ್ ಮಾಡ್ಬೋದು, ಹಾಲು ಇಲ್ಲ ಅಂದರೆ ಏನು ನೆಸೆಸಿಟಿ ಇಲ್ಲ. ನಂತರ ಒಂದು ಮಿಕ್ಸಿ ಜಾರ್ಗೆ ರಾತ್ರಿ ನೆನೆಸಿರುವಂತಹ ಬಾದಾಮಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಹಾಕೊಬೇಕು. ಜಸ್ಟ್ ಫ್ಲೇವರ್ಗೋಸ್ಕರ ಒಂದೇ ಒಂದು ಏಲಕ್ಕಿ ಮತ್ತು ಟೇಸ್ಟ್ಗೆ ನಮ್ಗೆ ಎಷ್ಟು ಬೇಕಷ್ಟು ಬೆಲ್ಲ. ನಂತರ ಹುರಿದಿರುವಂತಹ ರಾಗಿನ ಹಾಕಿ ರುಬ್ಕೊಬೇಕು. ಇದು ಒಂದೇ ಸಲ ನೀಟಾಗಿ ರುಬ್ಬೋಕ್ಕಾಗೋದಿಲ್ಲ. ಫಸ್ಟ್ ಟೈಮು ರುಬ್ಬಿಟ್ಟು ಅದರಲ್ಲಿರೋಂಥ ಹಾಲನ್ನು ಜಾಲರಿ ಅಥವಾ ಬಟ್ಟೆಯಲ್ಲಿ ಸೋಸ್ಕೊಬೇಕು. ಸೋಸ್ಕೊಂಡು ಆದಮೇಲೆ ಇನ್ನೊಂದು ಸಲ ನೀರು ಹಾಕ್ಬಿಟ್ಟು ರುಬ್ಕೊಬೇಕು. ಈಗ 2ರಿಂದ 3 ಸಲ ಈ ರೀತಿ ಮಾಡೋದ್ರಿಂದ ಅದರಲ್ಲಿರೋಂಥ ಹಾಲೆಲ್ಲ ನಾವು ತಗೋಬೋದು. ನೆಕ್ಸ್ಟ್ ಈ ರೀತಿ ಬರುತ್ತೆ ಅದು ಹಾಲು. ಇದಕ್ಕೆ ಹಸು ಹಾಲನ್ನ ಮಿಕ್ಸ್ ಮಾಡಿಕೊಂಡು ಕಾಯಿಸ್ಕೊಂಡಿರ್ತೀವಲ್ಲ, ಅದನ್ನು ನಾವು ನೆನೆಸ್ಕೊಂಡಿದ್ವಲ್ಲ ಕಸ್ತೂರಿ ಬೀಜ ಅಥವಾ ಕಟ್ ಮಾಡ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನ ಹಾಕೊಂಡ್ರೆ ಹೆಲ್ದಿಯಾದ ರಾಗಿ ಜ್ಯೂಸ್ ರೆಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ. ಹೊಸ್ದಾಗಿ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.